ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಯೋಗ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ನ ಮಾಡಲಿಲ್ಲ, ಸೂರ್ಯ ನಮಸ್ಕಾರನ ಮಾಡ್ತಾ ಇದ್ದೀನಿ. ಇದು ಸೂರ್ಯ ನಮಸ್ಕಾರನ ಒಂದು 10 ಟೈಮ್ಸ್ ಮಾಡಿದ್ರೆ ನಿಮ್ಗೆ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಮತ್ತೆ ಹೊಟ್ಟೆ ಬೇಗ ಕರಗೋದಕ್ಕೆ ಕೂಡ ಹೆಲ್ಪ್ ನ ಮಾಡುತ್ತೆ. ಅದ್ರ ಜೊತೆಗೆ ಡಯಟ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾನೇ ಒಳ್ಳೇದು ಯೋಗ. ಈ ಪ್ರತಿನಿತ್ಯ ಯೋಗಾಸನ, ವರ್ಕೌಟು, ಎಕ್ಸಸೈಸು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ ಫಿಸಿಕಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ ಮೈಂಡ್ ರಿಫ್ರೆಶ್ ಅನ್ನೋ ಫೀಲ್ ನ ಕೊಡುತ್ತೆ. ನಾನು ಎಕ್ಸಸೈಸ್ ನ ಮುಗಿಸಿದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಇದ್ದಿದ್ರು. ಇಬ್ರು ಅಫ್ರೆಶ್ ಕುಡಿಯೋಣ ಅಂದ್ಬಿಟ್ಟು ಅಫ್ರೆಶ್ ನ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಅಫ್ರೆಶ್ ಆಪ್ಷನ್ ಇಲ್ಲ ಅಂದ್ರೆ ನೀವು ಜೀರಾ ವಾಟರ್ ಅಥವಾ ಬರೀ ಬಿಸಿನೀರ್ನೇ ಕುಡೀರಿ. ಟಿಫನ್ಗೆ ಬಂದು ನಾನು ಮಂಗಳೂರು ಬನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನೈಟೇನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಇದು ಮಂಗಳೂರು ಉಡುಪಿ ಕಡೆ ಮಾಡೋ ರೆಸಿಪಿ. ನಾನಿಲ್ಲಿ 2 ಪಚ್ಚಬಾಳೆಹಣ್ಣ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿಗೆ ಹಾಕೊಂಡು ಅದಕ್ಕೆ 1 ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ಳಿ. ಇಲ್ಲಿ ನಾನು ಸಕ್ಕರೆನ ಬಂದು 1 ಟೇಬಲ್ ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ. ನೀವೇನಾದ್ರು ಸಂಜೆ ಸ್ನಾಕ್ಸ್ಗೆ ಮಕ್ಳಿಗೆ ಮಾಡ್ಕೊಡ್ತೀರ ಅನ್ನೋದಾದ್ರೆ ಶುಗರ್ನ ಸ್ವಲ್ಪ ಜಾಸ್ತಿನ ಆಡ್ ಮಾಡ್ಕೊಳ್ಳಿ. ಇವಾಗ ನಾನು ಅದನ್ನ ರುಬ್ಕೊಂಡಿದ್ದೀನಿ. ಸಕ್ಕರೆ, ಮೊಸರು, ಬಾಳೆಹಣ್ಣನ್ನ ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದು ಅಷ್ಟು ಹೆಲ್ದಿ ಫುಡ್ ಆಗಿಲ್ದೇ ಇರ್ಬೋದು, ಬಟ್ ಯಾವತ್ತಾದ್ರೂ ಒಂದಿನ ಮಾಡೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಯಾವಾಗ್ಲೂ ಮನೇಲಿ ಒಂದೇ ತರ ತಿಂಡಿ ಮಾಡ್ತಾ ಇರ್ತೀವಿ. ಏನಾದ್ರು ಚೇಂಜ್ ಮಾಡ್ಬೇಕು ಅನ್ನಿಸ್ದಾಗ ಈ ರೆಸಿಪಿನ ಮಾಡಿ. ನಿಜವಾಗ್ಲೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗಂತ ಯಾವಾಗ್ಲೂ ಮಾಡೋದಕ್ಕೆ ಹೋಗ್ಬಾರ್ದು, ಅಷ್ಟು ಹೆಲ್ದಿ ಅಲ್ಲ. ಯಾಕೆಂದ್ರೆ ಮೈದಾನ ಯೂಸ್ ಮಾಡ್ತೀವಿ, ಮತ್ತೆ ಡೀಪ್ ಫ್ರೈ ಮಾಡೋದ್ರಿಂದ ಯಾವತ್ತಾರು ಒಂದಿನ ಚೆನ್ನಾಗಿರುತ್ತೆ. ಸಂಜೆ ಸ್ನಾಕ್ಸ್ ಟೀ ಜೊತೆ ಕೂಡ ನೀವು ಮಾಡ್ಕೋಬಹುದು. ಇವಾಗ ಇದನ್ನ ಮೈದಾ ಹಿಟ್ಟನ್ನ ನಿಮ್ಗೆ ಸ್ವಲ್ಪನೇ ಹಾಕಿ ಕಲಸಿ ಇಟ್ಕೊಳ್ಳಿ. ನೋಡಿ, ನೀವು ಚಪಾತಿ ಹಿಟ್ಟು ಏನ್ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ತೆಳುಗೆ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಕಲಸಿ ಇಟ್ರೆ ಅದು 8 ಅವರ್ ನಮ್ಗೆ ನೆನಿಬೇಕಾಗುತ್ತೆ. ಹಂಗಾಗಿ ನೈಟೇ ಕಲ್ಸಿಟ್ರೆ ಬೆಳಗ್ಗೆ ಟಿಫನ್ಗೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ನೀವೇನಾದ್ರೂ ಸಂಜೆ ಸ್ನಾಕ್ ಟೈಮ್ಗೆ ಮಾಡ್ಕೋತೀನಿ ಅನ್ನೋದಾದ್ರೆ ನೀವು ಬೆಳಗ್ಗೆ ಕಲ್ಸಿಟ್ರೆ ಸಂಜೆನೆ ಮಾಡ್ಕೋಬಹುದು. ಇವಾಗ ನಾನು ಇಲ್ಲಿ ಇದಕ್ಕೆ ಹೂಕೋಸು, ಕಾಲಿಫ್ಲವರ್ ಕುರ್ಮಾನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇಲ್ಲಿ ಹೂಕೋಸನ್ನ ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಮತ್ತೆ ಅದ್ರ ಜೊತೆಗೆ ನಾನು ಆಲೂಗೆಡ್ಡೆ ಮತ್ತೆ ಬಟಾಣಿನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ ಕುರ್ಮಾ ಅಂತೂ. ನೀವು ಈ ಕುರ್ಮಾ ಎಲ್ಲ ಮಾಡ್ಬೇಕಾದ್ರೆ ತರಕಾರಿ ಜೊತೆಗೇನೆ ಮಸಾಲೆ ಹಾಕಿ ಬೇಯಿಸೋದ್ಕಿಂತ ಸಪ್ರೇಟ್ ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಜೊತೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹೆಚ್ಚಿಟ್ಟಿದ್ದಂತ ಹೂಕೋಸು ಮತ್ತೆ ಆಲೂಗೆಡ್ಡೆನ ಕುಕ್ಕರ್ಗೆ ಹಾಕೊಂಡಿದೀನಿ. ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕೊಂಡು ಬಟಾಣಿ ಹಾಕೊಂಡು 2 ವಿಷಲ್ ಹಾಕಿಸ್ಕೊತಾ ಇದೀನಿ. ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಆಲ್ರೆಡಿ ಅಟ್ಟಿ ಕಸ ಎಲ್ಲ ಗುಡಿಸಿ ಬಂದಿದ್ದೆ. ಸೊ ತೇಜು ಎದ್ದು ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ರಂಗೋಲಿನ ಹಾಕ್ತಾ ಇದ್ದಾಳೆ. ನಾನು ನನ್ನ ಮಗಳಿಗೆ ಕೆಲವೊಂದು ಆದಷ್ಟು ಅವಳ ಕೈಯಲ್ಲಿ ಮಾಡೋಕ್ಕಾಗುವಷ್ಟು ಕೆಲಸಗಳನ್ನ ಮಾಡಿಸ್ತೀನಿ. ಯಾಕೆಂದ್ರೆ ಯಾವತ್ತಾರು ಒಂದಿನ ಜಾಸ್ತಿ ಕೆಲಸ ಮಾಡೋ ಸಂದರ್ಭ ಬಂದಾಗ ಅವಳಿಗೆ ಕಷ್ಟ ಆಗ್ಬಾರ್ದಲ್ವಾ. ಸೊ ಅದಕ್ಕೆ ಅವಳಿಗೆ ಮಾಡಕ್ಕಾಗೋವಂಥ ಕೆಲಸಗಳನ್ನ ಆಗಾಗ ನಾನು ಮಾಡಿಸ್ತಾ ಇರ್ತೀನಿ. ಮನೇಲಿರೋ ಮಕ್ಕಳು, ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ, ಕೆಲಸಗಳನ್ನ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲಿ ಇವಾಗ ಮುಂಚೆ ಅಂದ್ರೆ ಮನೆ ತುಂಬಾ ಜನ ಇರೋರು, ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಒಬ್ರು ಕೆಲಸನ ಮಾಡ್ಕೊಳ್ಳೋರು. ಬಟ್ ಇವಾಗಿನ ಇದ್ರಲ್ಲಿ ಆತರ ಇಲ್ಲ. ಸೊ ಹಾಗಾಗಿ ನಿಮ್ ಮಕ್ಳಿಗೆ ಕೆಲಸಗಳನ್ನ ಹೇಳ್ಕೊಡಿ. ಇವಾಗ ನಾನು ಮಸಾಲೆಗೆ ಬಂದ್ಬಿಟ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ 1 ದಪ್ಪು ಟೊಮೊಟೊನ ತಗೊಂಡಿದ್ದೀನಿ. ನಾನಿಲ್ಲಿ ಹಣ್ಣಾಗಿರೋ ಟೊಮೊಟೊ, 1 ಎಸ್ಲಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ 1 ದಪ್ಪು ಈರುಳ್ಳಿನ ಹಾಕೊಂಡಿದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿನ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಮತ್ತೆ 1 ಅನಾನಸ್ ಹೂನ ಹಾಕೊಂಡಿದೀನಿ, 1 ಮರಾಠಿ ಮೊಗ್ಗು, 1 ಇಂಚಷ್ಟು ಚಕ್ಕೆನ ಹಾಕೊಂಡಿದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡಿದೀನಿ. ಅದಕ್ಕೆ 1 ಹಿಡಿಯಷ್ಟು ಕಡಲೆನ ನಾನಿಲ್ಲಿ ಸೇರಿಸ್ಕೊಂಡಿದೀನಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ಒಗ್ಗರಣೆಗೆ ಬಂದು 1 ಇಂಚಷ್ಟು ಚಕ್ಕೆ ಮತ್ತೆ 1 ಏಲಕ್ಕಿನ ಹಾಕೊಂಡಿದೀನಿ. ಅದನ್ನ ಹಾಕಿದ್ಮೇಲೆ ರುಬ್ಬಿಟ್ಟಿದ್ದಂತ ಮಸಾಲೆನ ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕೊಂಡಿದೀನಿ. ಅದಕ್ಕೆ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ನಿಮ್ ಖಾರಕ್ಕೆ ಅನುಗುಣವಾಗಿ, ಆಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದೀನಿ. ಗರಂ ಮಸಾಲಾನ ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ, ತೀರಾ ಮಸಾಲೆ ಅನ್ಸ್ಬಿಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು
ಅದು ಕುದಿ ಬರೋವರೆಗೂ ಬೇಯೋದಕ್ಕೆ ಬಿಡಿ. ಮಸಾಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇವಾಗ ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನಾನು ಬೇಯಿಸಿಟ್ಟಿದ್ದಂತ ತರಕಾರಿನ ಹಾಕೊಂಡಿದೀನಿ. ನೀವು ಬೇಯಿಸಿಟ್ಕೊಂಡ್ರೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ನೀಟಾಗಿ ಈ ಮಕ್ಕಳು ಹೂಕೋಸು ತಿನ್ನೋದಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ. ಸೊ ಈ ತರ ಬೇಯಿಸಿ ಹಾಕೋದ್ರಿಂದ ಹೂಕೋಸು ಬಾಯಿಗೆ ಸಿಗೋದಿಲ್ಲ, ಅವರಿಗೆ ಸ್ಮ್ಯಾಶ್ ಆಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿ ಬಂದಿರುತ್ತೆ. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಈ ತರ ವೆರೈಟಿ ಟಿಫನ್ ನ ಮಾಡ್ಕೊಟ್ರೆ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಬನ್ಸ್ ಅಂದ್ರೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಅಲ್ವಾ? ನಿಮ್ ಮಕ್ಳೇನಾದ್ರು ಸ್ವಲ್ಪ ಸ್ವೀಟ್ ಇಷ್ಟ ಪಡ್ತಾರೆ ಅಂದ್ರೆ ನಾನು ಸಕ್ಕರೆನ 1 ಟೇಬಲ್ ಸ್ಪೂನ್ ಹಾಕ್ತೆ ಅಲ್ವಾ, ನೀವು ಅಲ್ಲಿಗೆ 1-2-3 ಟೇಬಲ್ ಸ್ಪೂನ್ ಹಾಕಿದ್ರೆ ಸ್ವೀಟ್ ಬನ್ಸ್ ಆಗುತ್ತೆ. ಅದು ಸಂಜೆ ಸ್ನಾಕ್ ಟೈಮಿಂಗ್ ಮಾಡ್ತೀನಿ ಅಂದ್ರೆ ನೀವು ಸ್ವೀಟ್ ಆಗಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ಬಂದು ನೋಡಿ, ಇದು ಚೆನ್ನಾಗಿ ಫಾರ್ಮೇಟ್ ಆಗಿದೆ. 8 ಅವರ್ಸ್ ನೆಂದಿದೆ ಇದು. ಇವಾಗ ಅದನ್ನ ನಾನು ಸ್ವಲ್ಪ ತಗೋತಾ ಇದ್ದೀನಿ. ನೀವು ಚಪಾತಿಗೆ ಏನ್ ಹಿಟ್ಟು ತಗೋತೀವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ತಗೊಳ್ಳಿ. ನೋಡಿ ಇದಕ್ಕೆ ನಾನು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನಿಮ್ಗೆ ಹಿಟ್ಟು ಹಚ್ಚೋದು ಬೇಡ ಅಂದ್ರೆ ನೀವು ಎಣ್ಣೆಲಿ ಕೂಡ ಲಟ್ಟಿಸ್ಬೋದು. ಅದು ಯಾವ ತರ ಇರ್ಬೇಕಂದ್ರೆ ತೀರಾ ತೆಳ್ಳಗಿರ್ಬಾರ್ದು, ಸ್ವಲ್ಪ ಉಬ್ಬಿ ಬರೋದಕ್ಕೆ ಸ್ವಲ್ಪ ಮಂದಕ್ಕೆ ಅದನ್ನ ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ಜೀರಿಗೆ ಅದ್ರಲ್ಲಿ ಫ್ಲೇವರ್ ಕೊಡೋದೇ ಜೀರಿಗೆ. ನೋಡಿ ಅದಕ್ಕೆ ಅದನ್ನ ಲಟ್ಟಿಸ್ಕೋಬೇಕು. ಇಷ್ಟು ಮಂದಕ್ಕಿದ್ರೆ ಸಾಕು. 1-3-4 ಫಸ್ಟ್ ಲಟ್ಸಿ ಇಟ್ಕೊಳ್ಳಿ ಒಂದೇ ಸಲ. ಆಮೇಲೆ ಲಾಸ್ಟಿಗೆ ಬೇಯಿಸೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಒಂದೊಂದೇ ಬೇಯಿಸೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಮತ್ತೆ ಅಷ್ಟು ಅನ್ಸೋದಿಲ್ಲ. ಅದೇ ನೀವು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಫಸ್ಟೇ ಲಟ್ಸಿ ಇಟ್ಕೊಬಿಟ್ಟು ಆಮೇಲೆ ಒಂದೊಂದಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಬೇಕಾದ್ರೂ ಅಷ್ಟೇ ಅದು ತುಂಬಾ ಬೇಗನೆ ಉಬ್ಬಿ ಬರುತ್ತೆ. ಅದು ನೋಡಿ ಅದು ಉಬ್ಬಿ ಬರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ ಏನ್ ಗೊತ್ತಾ, ಬೇಗ ಎತ್ತೋದಿಕ್ ಹೋಗ್ಬೇಡಿ. ಈ ಕಲರ್ ಬರ್ಬೇಕು ಅದು ಬನ್ಸು. ಈ ತರ ಫುಲ್ ಬ್ರೌನ್ ಕಲರ್ ಬಂದ್ರೇನೆ ಅದು ಬನ್ಸ್ ರೆಡಿ ಆಗಿದೆ ಅಂತ. ಆಮೇಲೆ ನೀವು ಲಟ್ಸಿಟ್ಟಿರೋದನ್ನೆಲ್ಲ ಒಂದೇ ಸಲ ಬೇಯಿಸ್ಕೊಳ್ಳಿ. ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆನ ಈ ತರ ಹಚ್ಚಿದ್ರೆ ನೀಟಾಗಿ ಉಬ್ಬಿ ಬರುತ್ತೆ ಅದು. ಮತ್ತೆ ಸೈಡ್ ಎಲ್ಲಾನು ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ಅಲ್ಲಿಗೆ ಬನ್ಸ್ ರೆಡಿ ಆಗುತ್ತೆ. ಇವಾಗ ಬನ್ಸ್ ಜೊತೆ ವೆಜ್ ಕುರ್ಮಾ ರೆಡಿ ಆಗಿದೆ. ಈ ಕುರ್ಮಾ ಮತ್ತೆ ಬನ್ಸ್ ಎರಡನ್ನೂ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿ ಟೇಸ್ಟಿ ಆಗಿರುತ್ತೆ. ಇದನ್ನ ಯಾವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ್ಲಾರು ಒಂದ್ಸಲ 2 ಮಂತ್ಸ್ಗೋ 3 ಮಂತ್ಸ್ಗೋ ಒಂದ್ಸಲ ಮಾಡ್ಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಳು ಲಂಚ್ ಬಾಕ್ಸ್ಗೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನೋಡಿ ಇದು ಯಾವ ತರ ಉಬ್ಬಿ ಬಂದ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಒಳಗಡೆ ನಮ್ದು ಪರ್ಸ್ ಓಪನ್ ಮಾಡಿದಾಗ ಯಾವ ತರ ಇರುತ್ತೆ ಆ ತರ ಪ್ಯಾಕೆಟ್ ತರ ಇರುತ್ತೆ. ನೋಡಿ ಆ ತರ ಉಬ್ಬಿ ಬಂದ್ರೆ ಬನ್ಸ್ ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಎಲ್ಲ ಆನೆಸ್ಟ್ ರಿವ್ಯೂ ಕೊಡ್ಬೇಕು ಅಂದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಕ್ಳಿಗೆ ಟಿಫನ್ ನ ತಿನ್ಸಿ ಆಯ್ತು. ಮಕ್ಳು ತೇಜು ಸ್ಕೂಲ್ಗೆ ಹೋದ್ಲು. ಅಡ್ಗೆ ಆದ ತಕ್ಷಣ ಟಿಫನ್ ಆದ ತಕ್ಷಣ ಕಿಚನ್ ಕ್ಲೀನ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಅದು ನೀವು ಕಿಚನ್ಗೆ ಹೋದಾಗ ಕ್ಲೀನ್ ಆಗಿದ್ರೆ ನಿಮ್ಗೊಂಥರ ಮೈಂಡ್ ಎಷ್ಟು ಫ್ರೆಶ್ ಅಂತ ಅನ್ಸುತ್ತೆ. ಮತ್ತೆ ಏನೋ ಒಂಥರ ಖುಷಿ ಮನೆ ಕ್ಲೀನ್ ಆಗಿದ್ರೆ ಅಲ್ವಾ. ಹೆಣ್ಮಕ್ಳಿಗೆ ಮನೆ ಗಲೀಜಾಗಿದ್ರೆ ಅವ್ರ ಮೈಂಡ್ ಒಂಥರ ಅಂತ ಅನ್ನಿಸ್ಬಿಡುತ್ತೆ. ಸೊ ನಾನಂತೂ ಟಿಫನ್ ಆದ ತಕ್ಷಣ ಕಿಚನ್ ಕ್ಲೀನ್ ಆಗ್ಬೇಕು. ಮತ್ತೆ ಊಟ ಆದ ತಕ್ಷಣ ಮಧ್ಯಾಹ್ನ ಊಟ ಸಂಜೆ ಊಟ ಆದ ತಕ್ಷಣ ಕಿಚನ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ. ಆಮೇಲೆ ಬಂದು ನೈಟ್ ಮುದ್ದೆದಿತ್ತು, ಅದಕ್ಕೆ ನಾನು ಸ್ವಲ್ಪ ಅಂಬ್ಲಿನ ಮಾಡ್ಕೊಂಡೆ ಕುಡಿಯೋಣ ಅಂತ. ಸ್ವಲ್ಪ ಚಿಯಾ ಸೀಡ್ಸ್ ಮಾಮೂಲಿ ಡೈಲಿ 1 ಸ್ಪೂನ್ ತಗೋತೀನಿ ನಾನು. ಅದ್ರ ಜೊತೆಗೇನೆ ಇದನ್ನು ಹಾಕೊಂಡು ಕುಡಿದಿದ್ದೀನಿ. ಆಮೇಲೆ ಸ್ವಲ್ಪ ಬಾಳೆಹಣ್ಣಿತ್ತು, ಅದು ಸ್ವಲ್ಪ ಅಳಗಿ ಇದಾದಂಗಾಗಿತ್ತು, ಹಣ್ಣಾಗಿ ಹೋಗಿತ್ತು. ಅದನ್ನ ಗಿಡಕ್ಕಾಗೋದಕ್ಕೆ ಫಾರ್ಮೇಟ್ ಲಿಕ್ವಿಡ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏರ್ ಟೈಟ್ ಅಂದ್ರೆ ಗಾಳಿ ಆಡ್ದಲೇ ಇರುವಂತ ಒಂದು ಬಾಕ್ಸಿಗೆ ನೀವು ಅದನ್ನ ಕಲ್ಸಿಟ್ಟು ಅದಕ್ಕೆ ಅಕ್ಕಿ ತೊಳ್ದಿರೋ ನೀರ್ ಹಾಕ್ಬಿಟ್ಟು ಮತ್ತೆ ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆನ ಹಾಕಿ ಒಂದು 15 ಡೇಸ್ ಮುಚ್ಚಿಟ್ರೆ ನಿಮ್ಗೆ ಗಿಡಕ್ಕೆ ಹಾಕ ಅಂತ ಲಿಕ್ವಿಡ್ ರೆಡಿ ಆಗುತ್ತೆ. ಆಮೇಲೆ ಹಸ್ಬೆಂಡ್ಗೆ ತಿಂಡಿನ ಹಾಕೊಟ್ಟೆ. ಹಸ್ಬೆಂಡ್ ತಿಂಡಿ ತಿಂದು ಹೊರಗಡೆ ಹೋದ್ರು. ಅವ್ರು ಹೋಗಾದ್ಮೇಲೆ ಇದು ಡ್ರೆಸ್ ಸ್ಟಿಚ್ ಮಾಡಕ್ ಕೊಟ್ಟಿದ್ದಾರೆ ಲೆಹೆಂಗಾ ಅಂತ ಅಂದ್ಮೇಲೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೆ. ಅವ್ರು ಹೇಳಿರೋದು ಲಂಗ ಬ್ಲೌಸು ಮತ್ತೆ ದಾವಣಿ ಒಂದೇ ಸೀರೆಲ್ ಬರ್ಬೇಕು ಅಂತ. ಮೋಸ್ಟ್ಲಿ ದಾವಣಿ ಸ್ವಲ್ಪ ಶಾರ್ಟ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ಏಕೆಂದ್ರೆ ಚೆನ್ನಾಗಿ ನರ್ಗೆ ಬರ್ಬೇಕು ಅಂದ್ರೆ ದಾವಣಿ ಶಾರ್ಟ್ ಆಗುತ್ತೆ. ದಾವಣಿ ಲಾಂಗ್ ಆಗಿ ಬರ್ಬೇಕು ಅಂದ್ರೆ ಲಂಗದ ನರ್ಗೆ ಅಷ್ಟೊಂದು ಬರೋದಿಲ್ಲ. ನೋಡೋಣ ಅಂದ್ಬಿಟ್ಟು ಫಸ್ಟ್ ಅಳತೆನ ಮಾಡ್ಕೊಳ್ತಾ ಇದ್ದೆ. ನಾನು ದಾವಣಿ ಅಳತೆ ತಗೊಳೋದು ಮರ್ತು ಬಿಟ್ಟಿದ್ದೆ. ಬಟ್ ಸ್ಕರ್ಟ್ ತಗೊಂಡಿದ್ದೆ ಲಂಗದ್ದು, ಅದೇ ಅಳತೆಯಲ್ಲಿ ಇದ್ ಮಾಡ್ಕೋತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಪ್ಪು ಬರ್ತ್ಡೇಗೆ ಅಂತ ಸ್ಟಿಚ್ ನ ಮಾಡಿಸ್ತಾ ಇದ್ದಾರೆ.
ಅಜ್ಜಿ ಬಂದಿದ್ರು, ಅಜ್ಜಿ ಜೊತೆ ಅದನ್ನ ನನಗೆ ಆ ಪಾಪು ತುಂಬಾ ಸಣ್ಣ ಇದ್ದಾಳೆ ಆಯ್ತಾ. ನಾನು ಅನ್ಕೊಂಡೆ ನನಗ್ ಸ್ವಲ್ಪ ಶಾರ್ಟ್ ಇಟ್ಕೊಂಡು ಅದು ದವಣಿನ ಇದ್ ಮಾಡಿದ್ರೆ ಅವಳಿಗೆ ಕರೆಕ್ಟ್ ಆಗಿ ಕೂರುತ್ತೆ ಅಂದ್ಬಿಟ್ಟು ಇದನ್ನ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೆ. ಅಜ್ಜಿ ಬಂದಿದ್ರು, ಅಜ್ಜಿ ಜೊತೆ ಮಾತಾಡ್ತಾ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೆ. ಅಜ್ಜಿಗೆ ನಾವ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ. ನಮ್ಮ ಮನೆಗೆ ವೀಕ್ಲಿ 2-3 ಟೈಮ್ಸ್ ಆದ್ರೂ ಬರ್ತಾರೆ. ಸಾರಿ, ಸ್ವಲ್ಪ ತೇಜದು ನಿತ್ಯದ ಡಿಸ್ಟರ್ಬೆನ್ಸ್ ಇದೆ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ಟೆನ ಕಟ್ ಮಾಡಿರ್ತೆ. ಆಮೇಲೆ ನಾನು ಸುತ್ತ ಬೇಲಿ ಬಿಡ್ಬೇಕು ಗಿಡಗಳ ಹತ್ರ ಗಾರ್ಡನ್ ಅಲ್ಲಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನನ್ಗೆ ಈ ತರ ದೊಡ್ಡದ್ ಕೋಲ್ಗಳು ಬೇಕಿತ್ತು. ಇಷ್ಟು ಗಟ್ಟಿದ ಎಲ್ಲೂ ಸಿಗ್ತಾನೆ ಇರ್ಲಿಲ್ಲ. ನಾನ್ ಯಾವ್ದ್ಯಾವ್ದೋ ಕಟ್ಕೊಂಡು ಬಂದು ಇದ್ ಮಾಡ್ತಾ ಇದ್ದೆ. ಎಲ್ಲಪ್ಪಾ ತರೋದು ಇನ್ನು ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವ್ ಮನೆ ಎದುರುಗಡೆ ನೋಡಿದ್ದೆ, ರೋಡ್ ಡಿವೈಡರ್ ಮಧ್ಯೆ ಈ ತ್ಯಾಗದ ಸಸಿಗಳನ್ನ ಹಾಕಿದ್ರು. ವರ್ಷ ಬಂದು ಕಡ್ದು ಅದನ್ನ ಇದ್ ಮಾಡ್ತಾರೆ. ಬಟ್ ಈ ಸಲ ಅದೇನ್ ಕ್ಲೀನ್ ಮಾಡಕ್ ರೋಡನ್ನ ಯಾರು ಬಂದಿಲ್ಲ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಅಲ್ಲಿ ಇದಕ್ ಕಾಣಿಸ್ತು ನೋಡೋಣ ತರೋಣ ಅಂತ ಅಲ್ಲಿ ಹೋದೆ. ಚೆನ್ನಾಗಿತ್ತು. ಅದ್ರಲ್ಲಿ ಎರಡನ್ನ ಕಟ್ಕೊಂಡ್ ಬಂದೆ. ಅವ್ರು ಯಾರು ಹಾಕಿದ್ರು ಗೊತ್ತಿಲ್ಲ, ಡಿವೈಡರ್ ಮಧ್ಯದಲ್ಲಿ ತುಂಬಾ ಗಿಡಗಳನ್ನ ಹಾಕಿದ್ದಾರೆ. ಗೌರ್ಮೆಂಟ್ ಅವರೇ ಹಾಕಿರೋದು ಅಂತ ಅನ್ಸುತ್ತೆ. ಆಮೇಲೆ ಅದರಲ್ಲಿ 2 ಕಡ್ಡಿನ ಮಾತ್ರ ತಗೊಂಡ್ ಬಂದೆ. ನಾನು ಜಾಸ್ತಿ ತರಲಿಲ್ಲ, ತುಂಬಾ ಗಿಡ ಹಾಕಿದ್ದಾರೆ. ಎಲ್ಲ ನನ್ನೇ ನೋಡ್ತಿದ್ರು. ನಂಗೊಂದ್ ತರ ಅನಿಸ್ತಕ್ಕೆ ಸಾಕ್ 2 ಸದ್ಯಕ್ಕೆ, ಆಮೇಲೆ ಬೇಕಾದ್ರೆ ತಗೊಳ್ಳೋಣ ಅಂತ ತಗೊಂಡ್ ಬಂದೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಇಲ್ಲಿ ಬಿಡೋಣ ಅದನ್ನ ಅಂತ ಬಂದೆ. ತುಂಬಾ ಬಿಸಿಲು ಆಯ್ತಾ. ಒಂದಿನ ತುಂಬಾ ಬಿಸಿಲಿರುತ್ತೆ, ಒಂದೊಂದಿನ ಬಿಸಿಲೇ ಇರೋದಿಲ್ಲ. ತುಂಬಾ ಚಳಿ ಅನ್ನೋ ಫೀಲ್ ಬರುತ್ತೆ. ಇವಾಗ ಅದನ್ನೆಲ್ಲ ಕಟ್ಕೊಂಡು ಏನಕ್ಕಪ್ಪಾ ಅಂದ್ರೆ, ಇಲ್ಲಿ ಏನಾದ್ರು ಹಾಕಿದ್ರೆ ಬಿಡೋದೇ ಇಲ್ಲ. ನೀವೇ ನೋಡಿದ್ರಿ ನಾನು ಲಾಸ್ಟ್ ಟೈಮ್ ತೋರ್ಸ್ದಂಗೆ ಸೌತೆ ಗಿಡನೇ ಕಿತ್ಕೊಂಡ್ ಹೋಗಿದ್ರು. ಏನಾರ ತರಕಾರಿ ಬಂದ್ರೆ ಬಿಡೋದೇ ಇಲ್ಲ. ಅದ್ ಪೂರ್ತಿ ಮಾಡೋದಿಕ್ ಆಗಲ್ಲ. ಈ ಕಡೆ ದೇವಸ್ಥಾನ ಕಡೆಯಿಂದ ಹೋಗ್ಬೋದು, ನಾನು ಒಳಗಡೆ ಇದ್ರೆ ನಂಗೆ ಗೊತ್ತೇ ಆಗಲ್ಲ ಯಾರು ಹೋದ್ರು ಏನು ಅಂತ. ಆಮೇಲೆ ಹಸುಗಳಿರ್ತಾವಲ್ವಾ, ಅವು ಮಿಸ್ ಆಗಿ ಬಂದ್ ತಿಂದ್ರೆ ಏನು ಮಾಡಕ್ಕಾಗಲ್ಲ. ತಿಂದಾದ್ಮೇಲೆ ಬೈಯೋದ್ಕಿಂತ ನನ್ ಸೇಫ್ಟಿ ನಾನ್ ನೋಡ್ಕೋಬೇಕಲ್ವಾ. ಈ ಕಡೆ ಇನ್ನೊಂದು ಸೀರೆ ಕಟ್ಬೇಕು. ನನಗೆ ಅದು ಪೂರ್ತಿ ನೆಟ್ಟು ಸಾಲ್ನಿಲ್ಲ. 2 ನೆಟ್ ಮಾತ್ರ ತರಿಸಿದ್ದೆ ನಾನು ಆನ್ಲೈನ್ ಇಂದ. ನಾನು ಇನ್ನೊಂದ್ ಸೀರೆ ಕಟ್ಬೇಕು, ಬಟ್ ಅದು ಕೋಲು ಶಾರ್ಟೇಜ್ ಬತ್ತು. ಇವಾಗ ಅಲ್ಲಿ ರೋಡ್ ದಾಟಿ ಎಲ್ಲ ಹೋಗೋದ್ ಬೇಡ ಅಂದ್ಬಿಟ್ಟು ಯಾಕಂದ್ರೆ ನಿತ್ಯ ಮನೇಲಿ ಮಲ್ಕೊಂಡಿದ್ದ. ಆಮೇಲೆ ಅವಳಿಗೆ ಅವಳೇನಾದ್ರು ಎದ್ ಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಇಲ್ಲೇ ಗಿಡ ತುಂಬಾ ಹಳ ಬೆಳೆದಿತ್ತು. ಡೈಲಿ ನೀರ್ ಬಿಡೋದ್ರಿಂದ ಈ ಕೊಡ್ನಾರಿ ಅಂತ ಒಂದು ಕಳೆ ಬರುತ್ತಲ್ಲ, ಅದು ಎಷ್ಟು ಬರುತ್ತೆ ಅಂದ್ರೆ 2 ಡೇಸಿಗೆ ಒಂದ್ಸಲ ಬಂದೇ ಬಿಡುತ್ತೆ. ಆಮೇಲೆ ಗಿಡಗಳೆಲ್ಲ ಟೊಮೊಟೊ ಗಿಡ ಮತ್ತೆ ಬೀನ್ಸು, ಲಾಂಗ್ ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ವಾ, ಅದಕ್ಕೆ ನೀಟಾಗಿ ಗುಣಿ ಮಾಡೋಣ, ಲೈನ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ. ಏನ್ ಗೊತ್ತಾ, ನಾನು ಆನ್ಲೈನಲ್ಲಿ ಬೀಜ ತರಿಸಿದ್ದೆ ಅಲ್ವಾ, ಅದರಲ್ಲಿ ಇದೊಂದು ಕೆಂಪು ದಂಟಿನ ಸೊಪ್ಪು ಚೆನ್ನಾಗಿ ಬಂದಿದೆ. ಇದು ಪಾಲಕ್ಕು, ಇದು ಕೂಡ ಚೆನ್ನಾಗಿ ಬಂದಿದೆ ಹಾಕಿದ್ರಲ್ಲಿ. ಆಮೇಲೆ ನಾನಿಲ್ಲಿ ಧನಿಯಾ ಹಾಕಿದ್ದೆ ಅಂದೆ ಅಲ್ವ, ಸಾಂಬಾರು ಸೊಪ್ಪು. ನನಗೆ ಅದ್ರಲ್ಲಿ ಸರ್ಚ್ ಮಾಡಿದಾಗ ನನಗೆ ಗಿಡ ನೋಡಿ ಸಾಂಬಾರು ಸೊಪ್ಪು ಅಂದ್ಕೊಂಡೆ, ಬಟ್ ಇದೇನು ಅಂತ ನಂಗೆ ಗೊತ್ತಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ಸಾಂಬಾರು ಸೊಪ್ಪಿನ ಥರನೇ ಇದೆ ಗಿಡ, ಬಟ್ ಇಷ್ಟು ಚಿಕ್ಕ ಇದಕ್ಕೆ ಈ ಥರ ಎಲೆಗಳಾಗಿದೆ. ಬಟ್ ಏನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಏನು ಸಾಂಬಾರ್ ಬೀಜನ ಮಿಲ್ ಮಾಡ್ಸೋಣ ಅಂತ ತಂದಿಟ್ಟು 15 ಡೇಸ್ ಆಯ್ತು, ಮಾಡ್ಸೇ ಇರ್ಲಿಲ್ಲ.
ಮಧ್ಯದಲ್ಲಿ ಡೇಟ್ ಆಯ್ತು ಮತ್ತೆ ದೇವಸ್ಥಾನ ಕಡೆ ಹೋಗ್ಲಿಲ್ಲ, ಹಂಗೆ ಇದಾಯ್ತು. ಸರಿ ಇವತ್ತೆಲ್ಲ ರೆಡಿ ಮಾಡ್ಬಿಡೋಣ, ತೇಜನ್ ಮಿಲ್ಲಿ ಕಳ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ನಾನು ಒಬ್ಬೊಬ್ರು ಸಾಂಬಾರ್ ಬೀಜನ ಬಿಡ್ಸಿರ್ತಾರೆ ಆಯ್ತಾ, ಏನೂ ಹಾಕಿರಲ್ಲ, ಸಾಂಬಾರ್ ನಿಜ ಟೇಸ್ಟ್ ಇರಲ್ಲ. ಈ ತರ ಮಾಡಿ ನೋಡಿ ಸಾಂಬಾರ್ ಏನ್ ಸಖತ್ತಾಗಿರುತ್ತೆ ಅಂತ. ಫಸ್ಟ್ ಸಾಂಬಾರ್ ಬೀಜನ ಅದು ಸ್ಮೆಲ್ ಬರೋ ತನಕ ಹುರ್ಕೊಂಡು ಅದಕ್ಕೆ ಒಣಗಿಸಿದ್ದು ಕರ್ಬೇವಿನ ಸೊಪ್ಪು ಮತ್ತೆ ಇದು ಅರಿಶಿನದ ಕೊನೆ ಮತ್ತೆ ಕಡಲೆಬೇಳೆ, ಕಡಲೆ ಕಾಳು 1/4 kg, ಕಡಲೆ ಹೆಸರು ಕಾಳು 1/4 kg, ಕಡಲೆ, ಚಕ್ಕೆ ಮತ್ತೆ ಜೀರಿಗೆ, ಸಾಸಿವೆ ಮತ್ತೆ ಅದಕ್ಕೆ ನಾನು ಬಂದು ಮೆಂತ್ಯನ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಏನೇನು ಅಂತ ಇನ್ನೊಂದ್ಸತಿ ಹೇಳ್ತೀನಿ. ನಾನು 1.5 kg ಸಾಂಬಾರ್ ಬೀಜ ತಗೊಂಡಿದ್ದೀನಿ, 1/4 kg ಕಡಲೆ ಕಾಳು, 1/4 kg ಹೆಸರು ಕಾಳು ಮತ್ತೆ 1 ತಟ್ಟೆಯಷ್ಟು ಕರ್ಬೇವಿನ ಸೊಪ್ಪು, ಆಮೇಲೆ 10 ಕೊನೆಯಷ್ಟು ಅರಿಶಿನ ಕೊನೆನ ತಗೊಂಡಿದ್ದೀನಿ. ಆಮೇಲೆ 1/4 kg ಹೆಸರು ಕಾಳು, 1/4 kg ಕಡಲೆ ಕಾಳು, 1/4 kg ಕಡಲೆ, ಆಮೇಲೆ 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಮೆಂತ್ಯ ಮತ್ತೆ ಚಕ್ಕೆ, ಇಷ್ಟನ್ನ ಹಾಕಿ ಮಿಲ್ ಮಾಡ್ತೀವಿ. ಸೂಪರ್ ಆಗಿರುತ್ತೆ. ಏನ್ ಸ್ಮೆಲ್, ಎಷ್ಟು ಸಾಂಬಾರ್ ಯಾವ ತರ ಸ್ಮೆಲ್ ಬರುತ್ತೆ ಗೊತ್ತಾ, ಸೂಪರ್ ಆಗಿರುತ್ತೆ. ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿಟ್ಟೆ. ಟೈಮ್ ಆಗ್ಬಿಡ್ತು, ಸರಿ ನಾಳೆ ಮಿಲ್ಲಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ತೇಜನ ಮಿಲ್ಲಿಗೆ ಕಳಿಸ್ಲಿಲ್ಲ. ನಿತಿನ್ಗೆ ಆಚೆ ಊಟ ಮಾಡಿ, ಅವಳು ಒಳಗೆ ಸಲ ಊಟ ಮಾಡ್ತಿರ್ಲಿಲ್ಲ, ಮೊಸರು ಕೇಳ್ತಾ ಇದ್ದು. 3 ಟೈಮು ಮೊಸರು ಕೇಳ್ತಾ ಇಲ್ಲ ಅವಳು. ಸೊ ಅದಕ್ಕೆ ಸಾಂಬಾರ್ ಹಾಕೊಂಡು ಸರಿ ಹೊರಗಡೆ ತಿನ್ಸೋಣ ಅಂತ ಅಂದ್ಬಿಟ್ಟು ಆಟ ಆಡ್ಕೊಂಡು ನಿತಿನ್ಗೆ ಊಟ ತಿನ್ನಿಸ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೈಲಿ ಒಂದೊಂದು ರೆಸಿಪಿ ಜೊತೆ, ನನ್ನ ಗಾರ್ಡನ್ ವಿಡಿಯೋ ಜೊತೆ, ನನ್ನ ಲೈಫ್ ಸ್ಟೈಲ್ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.